ಈ ಸಾರಿ ಬಡ್ಜೆಟ್ ಆದಮೇಲೆ ಹೇಳಿ ಸರ್. ಈಗ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಹೌದು. ಇಲ್ಲಿವರೆಗೆ ನೀವು ಗುದ್ದಲಿ ಪೂಜೆ ಎಷ್ಟು ಮಾಡಿದ್ದೀರಿ ಅಂತ ಹೇಳಪ್ಪ ನೋಡೋಣ. ನಿಮ್ ಗುದ್ಲಿ ಪೂಜೆ ಏನಾಯ್ತದು? ಯಾವುದು? ಶಾಂಕ್ಷನ್ ಮಾಡ್ಬಿಟ್ಟು 1.5 ಲಕ್ಷ ಕೋಟಿ ಕೊಟ್ಬಿಟ್ರಲ್ಲ ನೀವು. ಅಲ್ಲ, ಶಾಂಕ್ಷನ್ ಮಾಡ್ಬಿಟ್ಟು 1.5 ಕೋಟಿ ತಗ ಜಾಬ್ ಹಾಕೊಂಡು ಹೋಗ್ಬಿಟ್ರಲ್ಲ ನೀವೆಲ್ಲ. ನೀವು ಪ್ರಾಮಾಣಿಕರಿದ್ದೀರಾ? ನಿಮ್ಮ ಹತ್ರ ಇರೋದು ನಮ್ಗೆ ಪುಣ್ಯ. ಒಂದು ಗುದ್ದಲಿ ಪೂಜೆ ಇವತ್ತಿಗಾಗಿಲ್ಲ. ಅಲ್ಲ, ವರ್ಷ ಕೊಟ್ಬಿಟ್ಟು ದುಡ್ಡು ಎತ್ಕೊಂಡು ಹೋಗ್ಬಿಟ್ರಲ್ಲ. ಎಲ್ಲಿಂದ ತರೋಣ? ಶಾಸಕರು ಯಡಿಯೂರಪ್ಪ ಹೇಳಿದ್ರಪ್ಪ ಅಲ್ಲಿ ವಿಧಾನಸಭೆ ಒಳಗಡೆ, ನಾನು ಎಲ್ಲಿಂದ ತರಲಿ ಪ್ರಿಂಟ್ ಹೊಡಿಲ್ಲ ಅಂದ್ರು. ನಾವು ಆ ಮಾತು ಹೇಳಕ್ ರೆಡಿ ಇಲ್ಲ. ನಾವು ಈಗಲೇ ಸರ್ ದಯವಿಟ್ಟು ನಾವು ಬಜೆಟ್ ಅಲ್ಲೇ ಹೇಳಿದೀವಿ, ಮಂತ್ರಿಗಳು ವರ್ಷ ಟೂರ್ ಮಾಡ್ತಾ ಇಲ್ಲ. ನೀವು ಇಷ್ಟೊತ್ತು ಹೇಳಿದ್ರಿ ಹೈಕಮಾಂಡ್ ಹೋಗ್ತಾ ಇದ್ದೇವೆ, ಹೈಕಮಾಂಡ್ ನಾವು ಹೋಗ್ತಾ ಇದ್ದೇವೆ, ನಮ್ಮ ಅಲ್ಲಿರೋದು ಅಂದ್ರಿ. ಏನಕ್ಕೆ ಅಂತ ಕೇಳಿದ್ರು. 28 ಗೆಲ್ಲಬೇಕು, ಅದಕ್ಕೆ ನಾವು ತಂತ್ರಗಾರಿಕೆ ಮಾಡಿ. ಆದ್ರೆ ಒಂದ್ ಗೆದ್ದಿದ್ರಲ್ಲ ಲಾಸ್ಟ್ ಟೈಮ್, ಹೆಂಗಾದ್ರೂ ಮಾಡಿ ಅದನ್ನು ಉಳಿಸ್ಕೊಳ್ಳೇಬೇಕು ನೀವು ಅಂತ ನಿಮ್ಮ ಹೈಕಮಾಂಡ್ ಇನ್ನೂ ಹೇಳಿಲ್ವಾ? ಏನಂತ? ಒಂದ್ ಗೆದ್ದಿದ್ರಲ್ಲ ಅದನ್ನ ಉಳಿಸ್ಕೊಳ್ಳೇಬೇಕು ಏನಾದ್ರೂ ಮಾಡಿ ಅಂತ ಹೇಳಿಲ್ವಾ? ನಾವು ಮಾಡಿ ತಪ್ಪೇನ್ ಗೊತ್ತಾ? ಲಾಸ್ಟ್ ಟೈಮ್ ಅದೊಂದು ಜೆಡಿಎಸ್ ಅವ್ರ ಜೊತೆ ಹೋಗಿದ್ದೆ ಜೆಡಿಎಸ್ ಅವ್ರ ಜೊತೆ ರಾಮಕೃಷ್ಣ ಸರ್, ರಾಮಕೃಷ್ಣ ಅವರೇ, ರಾಮಕೃಷ್ಣ 34 ನಿಮಿಷದಲ್ಲಿ 36 ನಿಮಿಷ ಅವರೊಬ್ಬರೇ ಮಾತಾಡಿದ್ದಾರೆ. 36 ನಿಮಿಷ ಅವ್ರು ರೆಸ್ಟ್ ತಗೊಳ್ಳಿ. ಹಂಗೆ ಸರ್ ಎಕ್ಸ್ಟ್ರಾನು ಮಾತಾಡ್ಬಿಟ್ಟಿದ್ದೀರಾ. ಒಂದ್ ನಿಮಿಷ ಸಮೀವುಲ ಅವ್ರು ಚಿಕ್ಕದಾಗಿ ಕೇಳ್ಬಿಡ್ತೀನಿ. ಅವ್ರು ಹೇಳಿದ್ರು 3 ಜನ ಸಲಹೆಗಾರರು ಕೊಟ್ಟಿದ್ದೀವಿ ಅಂತ. ಹೌದು, ಇವತ್ತಿನ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷ ನಿಮ್ಮಲ್ಲಿ ಇದೆಯಲ್ಲ, ಸಿದ್ದರಾಮಣ್ಣ ಅವರ ತೋಟದ ಮನೆಗೆ ಸಲಹೆಗಾರನೊಂದು ಹಿಡ್ಕೊಳ್ಳೋದೊಂದು ಬಾಕಿ ಇದೆ. ಸಿಕ್ತರ್ಗೆಲ್ಲ ಬೈದರ್ಗೆಲ್ಲ ಅವ್ರ ವಿರುದ್ಧ ಮಾತಾಡಿದವ್ರಿಗೆಲ್ಲ ಒಂದೊಂದು ಸಲಹೆಗಾರ ಕೊಟ್ಟಿದ್ದೀರಲ್ಲ. ಮುದ್ರೆ ಕೊಡ್ತಿದ್ದೀರಾ ನೀವು ಒಂದು ಕಾಲನ. ನಿಮ್ಮ ಪಕ್ಷದ ಶಾಸಕರುಗಳು ಚಲವಾದಿ ಸರ್ ಯಾರು ಹೇಳ್ತಿರೋದು? ವಿಧಾನಸಭೆ ಒಳಗೆ ಒಬ್ಬ ಶಾಸಕ ನಿಮ್ಮ ಶಾಸಕರು ಸಿದ್ದರಾಮಣ್ಣನ ವಿರುದ್ಧ ತಿರುಗಿದ್ದವರಿಗೆಲ್ಲ ಹುದ್ದೆ ಕೊಡ್ತೀರಲ್ರಿ. ಬುದ್ಧಿ ಇಲ್ವಾ ನಿಮ್ಗೆ? ನೀವು ಸಲಹೆಗಾರನ ಯಾರ್ಯಾರು ಮಾಡ್ಬೇಕಂತ ನಿಮ್ಗೆ ಬುದ್ಧಿ ಇಲ್ವೇನ್ರಿ? ಸುಮ್ನೆ ಬಾಯಿ ಬಂದಂಗ್ ಮಾತಾಡ್ತಾರೆ. ಯಾರನ್ನ ಮಾಡ್ಬೇಕು ಹೇಳಿ ಸರ್? ಒಂದ್ ನಿಮಿಷ ಸರ್, ನಾನು ಫೇಸ್ ಟು ಫೇಸ್ ಮಾತಾಡಿ. ಇಲ್ಲ ಸರ್, ಒಂದ್ ನಿಮಿಷ ಸರ್, ಫೇಸ್ ಟು ಫೇಸ್ ಮಾತಾಡಿ. ಯಾರನ್ನ ಸಲಹೆಗಾರನ ಮತ್ತೆ ಮಾಡ್ಬೇಕು? ಸಿದ್ದರಾಮಣ್ಣನ ವಿರುದ್ಧ ತಿರುಗಿ ಬಿದ್ದವ್ರನ್ನ, ಸಿದ್ದರಾಮಣ್ಣನ ವಿರುದ್ಧ ತಿರುಗಿ ಬಿದ್ದವ್ರನ್ನ, ಸಿದ್ದರಾಮಣ್ಣನ ವಿರುದ್ಧ ತಿರುಗಿ ಬಿದ್ದವ್ರನ್ನ, ಸಿದ್ದರಾಮಣ್ಣನ ವಿರುದ್ಧ ತಿರುಗಿ ಬಿದ್ದವ್ರನ್ನ ಡಿ ಕೆ ಶಿವಕುಮಾರ್ನ ಮೂಲೆಗುಂಬು ಮಾಡ್ತಿದ್ದೀರಾ. ಸಿದ್ದರಾಮಣ್ಣನಿಗೆ ಎಲ್ಲ ಸಮುದಾಯದವರು ತಿರುಗಿ ಬಿದ್ದಿದ್ದಾರೆ. ಅವ್ರನ್ನೆಲ್ಲರನ್ನೂ ಸಲಹೆಗಾರರು ಮಾಡ್ತಿದ್ದೀರಾ. ಜನಸಾಮಾನ್ಯರು ತೆರಿಗೆ ಹಣ ನೀವು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರಿಸ್ತಿದ್ದೀರಾ, ಒಂದ್ ಕಡೆ ಅಹಿಂದ ಅಂತೀರಾ. ಅಲ್ಪಸಂಖ್ಯಾತರನ್ನ ಯಾರನ್ನ ಮಾಡ್ತಿದ್ದೀರಾ? ಹಿಂದುಳಿದವ್ರನ್ನ ಯಾರನ್ನ ಮಾಡ್ತಿದ್ದೀರಾ? ದಲಿತರು ಕೇಳ್ಬೇಡ.
ಅಶ್ವಿನ್ ಸಮಯ ಆಯ್ತು. ಅಗತ್ಯಕ್ಕಿಂತ ಜಾಸ್ತಿ ಕಿರ್ಚಿದೀರಾ ಇಬ್ರು, ಅಗತ್ಯಕ್ಕಿಂತ ಜಾಸ್ತಿ ಅಗತ್ಯಕ್ಕಿಂತ ಜಾಸ್ತಿ ಕಿರ್ಚಿದೀರಾ. ಆಯ್ತು ತುಮಕೂರು ಕಳಿಸ್ತೀರಾ ಅಶ್ವಿನ್ ಅವರೇ ಡಿಬೇಟಿಗೆ ವಾಪಸ್ ಬನ್ನಿ. ಸಮೀವುಲ್ಲಾ ಅವ್ರು ಮಾತ್ರ. ಅಶ್ವಿನ್ ರಾಮಕೃಷ್ಣ ಅವರೇ ಆಯ್ತು. 2 ನಿಮಿಷ ಕಿರ್ಚಿದೀರಾ ಇಬ್ರು ಸೇರ್ಕೊಂಡು, 2 ನಿಮಿಷ ಕಿರ್ಚಿದೀರಾ. ಜನ ಪ್ರಜ್ಞಾವಂತರಿದ್ದಾರೆ. ಅಶ್ವಿನ್ ಅವರೇ ವೀಕ್ಷಕರಿಗೆ ಗೊತ್ತಿದೆ ಯಾರು ಉತ್ತರ ಕೊಟ್ರು ಯಾರು ಉತ್ತರ ಕೊಟ್ಟಿಲ್ಲ ಅಂತ. ಸಮೀವುಲ್ಲಾ